ಸುಮಾರು 30 ವರ್ಷಗಳ ಹಿಂದೆ ಸ್ಥಾಪಿಸಲಾದ ಶ್ರೀ ಶನೀಶ್ವರ ಸ್ವಾಮಿಯ ದೇವಸ್ಥಾನ ಇಂದು ಸಾವಿರಾರು ಭಕ್ತರ ಕೇಂದ್ರಬಿಂದುವಾಗಿದೆ. ಹೌದು, ಈ ದೇವರು ಒಮ್ಮೆ ದೃಷ್ಟಿಯನ್ನಿಟ್ಟರೆ ಸಾಕ್ಷಾತ್ ಹರಿಹರ ಬ್ರಹ್ಮರು ಸಹ ಈತನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಮಹಾನುಭಾವ ಒಲಿದರೆ ಸರ್ವಸಿದ್ಧಿಯೂ ಲಭಿಸುತ್ತದೆ, ಮುನಿದರೆ ಸರ್ವವೂ ನಾಶವಾಗುತ್ತದೆ. ಅಂತಹ ಮಹಾತ್ಮೆಯುಳ್ಳ ಶ್ರೀ ಶನೀಶ್ವರನ ಮಂದಿರ ನಮ್ಮ ಶಿವಮೊಗ್ಗದ ತುಂಗಾ ನದಿ ತಟದಲ್ಲಿದೆ. ಬಹಳ ವಿಶೇಷವಾಗಿರುವಂತಹ ಕ್ಷೇತ್ರ ಅಭಯ ಕ್ಷೇತ್ರ ಶ್ರೀ ಶನೈಶ್ಚರ ದೇವಸ್ಥಾನ. ಈ ದೇವಸ್ಥಾನ ನಮ್ಮ ಅಭಯ ಕ್ಷೇತ್ರ ವಿಶೇಷತೆ ಏನಪ್ಪ ಅಂತಂದರೆ, ಶನಿದೇವರು ಬಲಗೈಯನ್ನು ಅಭಯಹಸ್ತವಾಗಿ ಹಿಡ್ಕೊಂಡಿರ್ತಕ್ಕಂಥದ್ದು. ಅಭಯಹಸ್ತವಾಗಿದ್ದಾಗ ಇನ್ನೇನು ತೊಂದರೆಗಳಿಲ್ಲ ಅನ್ನುವಂತಹ ಸೂಚನೆಯನ್ನು ಭಗವಂತ ಕೊಡ್ತಾ ಇದ್ದಾನೆ ಅಂತ. ಎಷ್ಟೋ ಜನ ಸಾವಿರಾರು ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ಅನೇಕ ಕಷ್ಟಗಳಿದ್ದಂತಹ ಸಮಯದಲ್ಲಿ ಬಂದು ಈ ದೇವಾಲಯಕ್ಕೆ ಬಂದ ನಂತರದಲ್ಲಿ ಎಲ್ಲ ಕಷ್ಟಗಳನ್ನು ವಿಮುಕ್ತಿಯನ್ನು ಹೊಂದಿದ್ದಾರೆ. ಸಾಲ ಮಾಡಿಕೊಂಡು ಸಾಲದಿಂದ ವಿಮುಕ್ತಿಯನ್ನು ಹೊಂದಿದ್ದಾರೆ. ಕುಟುಂಬ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಆರೋಗ್ಯ ಸಮಸ್ಯೆ ಇದ್ದವರು ಅದರಿಂದ ಹೊರಗಡೆ ಬಂದಿದ್ದಾರೆ. ಎಷ್ಟೋ ಜನಗಳಿಗೆ ಅನುಕೂಲಗಳಾಗಿದೆ. ಆ ಸ್ವಾಮಿಯನ್ನು ನಂಬಬೇಕು, ನಂಬಿ ಬಂದರೆ ಮಾತ್ರ ಯಾವುದಕ್ಕೆ ಆದರೂ ಕೂಡ ಫಲ. ಹಾಗಾಗಿ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ, ನೋಡಿ, ದೇವಸ್ಥಾನದ ಒಳಗಡೆ ನೀವು ಬರ್ತಾ ಇದ್ದ ಹಾಗೆಯೇ ಮುಂದೆ ಒಂದು ಸಣ್ಣ ಧ್ವಜಸ್ತಂಭ ಇದ್ದು ಅದರ ಮೇಲೆ ಒಂದು ದೀಪವನ್ನು ಇಟ್ಟಿದ್ದೇವೆ. ಯಾಕೆ ಕಾರಣ? ಸಾಮಾನ್ಯ ಬೇರೆ ಶನಿದೇವರ ದೇವಸ್ಥಾನಗಳಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಹೋದಾಗ ಗರ್ಭಗುಡಿ ನೇರಕ್ಕೆ ಮೇನ್ ಬಾಗಿಲಿರ್ತದೆ, ಮುಖ್ಯ ದ್ವಾರ ಇರ್ತದೆ. ಅಲ್ಲಿ ಹೋಗಿ ನೀವು ನಿಂತಾಗ ನೇರವಾಗಿ ಸ್ವಾಮಿಯ ದೃಷ್ಟಿ ನಿಮ್ಮ ಮೇಲೆ ಬೀಳುವಂಥದ್ದು. ಆದರೆ ಇಲ್ಲಿ ಏನಾಗುತ್ತೆ, ನೀವು ಮುಖ್ಯ ಬಾಗಿಲಿನ ಬಳಿ ಬಂದಾಗ ಸ್ವಾಮಿಯ ದೃಷ್ಟಿ ನಿಮಗೆ ಖಂಡಿತವಾಗಲೂ ಬೀಳೋದಿಲ್ಲ. ಸ್ವಾಮಿ ನೋಡಬೇಕು, ನೀವು ಧ್ವಜಸ್ತಂಭದ ಸ್ವಲ್ಪ ಈ ಕಡೆ ಭಾಗ ಆಗಲಿ ಅಥವಾ ಆ ಕಡೆ ಭಾಗ ಆಗಲಿ ಬರಲೇಬೇಕು. ಸ್ವಾಮಿಗೂ ನಿಮಗೂ ಮಧ್ಯೆ ಆ ಧ್ವಜಸ್ತಂಭ ಮತ್ತು ದೀಪ ಸದಾಕಾಲ ಉರಿತಾನೆ ಇರುವಂತಹ ದೀಪ ಇರ್ತದಲ್ಲಿ. ಜ್ಯೇಷ್ಠಾದೇವಿ, ಇಲ್ಲಿರ್ತಕ್ಕಂಥ ಜ್ಯೇಷ್ಠಾದೇವಿ ಕೂಡ ಬಹಳ ಅಪರೂಪದಲ್ಲಿ ಸಿಗುವಂತಹ ದೇವಿ, ಪ್ರತಿಷ್ಠಾಪನೆಗೆ ಆಯಿತಾ, ಪೂಜೆಗೆ ಸಿಗುವಂಥ ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಹಾಗೆಯೇ ಈ ಗರ್ಭಗುಡಿಯ ಹಿಂಭಾಗದ ಶನಿದೇವರ ಗರ್ಭಗುಡಿ ಹಿಂಭಾಗದಲ್ಲಿ ಕಾಲಪುರುಷನ ಪ್ರತಿಮೆಯನ್ನು ಇಟ್ಟಿದ್ದೇವೆ. ಆ ಕಾಲಪುರುಷನ ಪ್ರತಿಮೆ ಏನಕ್ಕೋಸ್ಕರ ಅಂತಂದರೆ, ಯಾರಿಗೆ ಸಾತಿ ಅತಿಯಾದ ಬಾಧೆ ಇರ್ತದೋ ಅವರು ಆ ಕಾಲಪುರುಷನನ್ನು ಮೇಲಿಂದ ಕೆಳಗಡೆ ತನಕ ನೋಡಿಕೊಂಡು ಬರಬೇಕು. ಕೆಳಗಡೆ ಒಂದು ಎಳ್ಳೆಣ್ಣೆಯನ್ನು ಇಟ್ಟಿರ್ತೇವೆ ನಾವು. ಆ ಎಳ್ಳೆಣ್ಣೆಯ ಒಳಗಡೆ ಒಂದು ಕಾಯಿನ್ ತೊಗೊಂಡು ಅವರ ತಲೆಯನ್ನು 3 ಬಾರಿ ನೀವಾಳಿಸ್ಕೊಂಡು ಇರುವಂಥ ಎಲ್ಲ ದೋಷ ನಿವೃತ್ತಿ ಮಾಡಿಕೊಡ್ತಂದೆ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಆ ಎಣ್ಣೆಯಲ್ಲಿ ಹಾಕಬೇಕು. ಮುಖವನ್ನು ನೋಡಿಕೊಂಡು ಆ ಎಣ್ಣೆಯಲ್ಲಿ ಆ ಕಾಯಿನನ್ನು ಹಾಕಬೇಕು. ಹಾಕಿ ಮತ್ತೆ ಮುಂದಕ್ಕೆ ಹೋಗಬೇಕು. ಆಯಿತಾ, ಇದು ಅಲ್ಲಿನೊಂದು. ಮತ್ತು ಸ್ವಾಮಿಯ ಆ ಕಡೆ ಭಾಗದಲ್ಲಿ ಸತ್ಯನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತದೆ, ಸತ್ಯನಾರಾಯಣ ಸ್ವಾಮಿ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ವಿಗ್ರಹ ಸುತ್ತಮುತ್ತ ಎಲ್ಲೂ ಇಲ್ಲ. ತುಂಬ ಅಪರೂಪದಲ್ಲಿ ಸತ್ಯನಾರಾಯಣ ಪ್ರತಿಷ್ಠಾಪನೆ ಸಿಗುವಂಥದ್ದು. ನಮಗೆ ಲಕ್ಷ್ಮೀನಾರಾಯಣರು ಸಿಗ್ತಾರೆ, ರಾಮನ ಮೂರ್ತಿ ಸಿಗ್ತದೆ, ಕೃಷ್ಣನ ಮೂರ್ತಿ ಸಿಗ್ತದೆ. ಆದರೆ ಸತ್ಯನಾರಾಯಣ ಮೂರ್ತಿ ಸಿಗೋದು ಬಹಳ ಅಪರೂಪ. ಹಾಗಾಗಿ ನಮ್ಮಲ್ಲಿ ಏನು ಮಾಡ್ತೀವಿ, ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ನಾವು ಫಲಪಂಚಾಮೃತಾಭಿಷೇಕವನ್ನು ಮಾಡಿ ವ್ರತದ ಪೂಜೆಗಳು ಏನು ಮಾಡ್ತೇವೆ ನಾವು ಎಲ್ಲವನ್ನು ಕೂಡ ಮೂಲ ಮೂರ್ತಿಗೆ ಮಾಡುವಂಥದ್ದು. ಅದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದು ಈ ಕ್ಷೇತ್ರದ ವಿಶೇಷ. ಹಾಗಾಗಿ ಯಾರ್ಯಾರಿಗೆ ಶನಿಯ ಬಾಧೆ ಉಂಟೋ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನದ ವಿಳಾಸ ಬಂದು ಕೋರ್ಪಳಯ್ಯನ ಛತ್ರ, ಅಯ್ಯಪ್ಪ ಸ್ಕೂಲ್ ಪಕ್ಕದಲ್ಲಿ, ಕೋಟೆ ರಸ್ತೆ, ಶಿವಮೊಗ್ಗ. ಯಾರ್ಯಾರು ಭಕ್ತರು ನೋಡ್ತಾ ಇದ್ದೀರಿ, ಬನ್ನಿ, ಬಂದು ದೇವರ ದರ್ಶನವನ್ನು ಮಾಡಿ. ಹಾಗೆ ಮತ್ತೊಂದು ವಿಚಾರ, ಭಕ್ತಾದಿಗಳಲ್ಲಿ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಈಗ. ಯಾಕೆಂದರೆ ಸುಮಾರು ಒಂದು 30 ವರ್ಷಗಳ ಹಿಂದಿನ ದೇವಸ್ಥಾನ, ಈಗ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಅದಕ್ಕೆ ಯಾರಾದರೂ ಅವ್ರ ಶಕ್ತಿಗಾನು ಸಹಾಯವನ್ನು ಮಾಡಬಹುದು. ಯಾಕೆಂದರೆ ಆಗಲೇ ಹೇಳಿದೆ, ಯಾವುದೇ ಒಂದು ಒಳ್ಳೆಯ ಕೆಲಸ ಆಗಲಿ ಕೆಟ್ಟ ಕೆಲಸ ಆಗಲಿ, ಕರ್ತ, ಕಾರಯಿತ, ಪ್ರೇರಕ ಅಂದರೆ 4 ಜನಕ್ಕೂ ಸಮಭಾಗವಾಗಿ ಬರ್ತದೆ. ಈಗ 4 ಜನಕ್ಕೆ ಅನುಕೂಲ ಮಾಡುವಂಥ ಕೆಲಸವನ್ನು ಸಮಿತಿ ವತಿಯಿಂದ ಆಗ್ತಾ ಇದೆ. ತಾವುಗಳು ಭಕ್ತರು ಕೂಡ ಕೈ ಜೋಡಿಸಿದ್ರೆ ಆ ಪುಣ್ಯದಲ್ಲಿ ನಿಮಗೂ ಕೂಡ ಒಂದು ಪಾಲು ಬರ್ತದೆ. ಇಷ್ಟನ್ನು ಹೇಳಿ ನಮ್ಮ ಮಾತು ಮುಗಿಸ್ತೇನೆ. ಶನಿ ಪ್ರದೋಷ ಅಂತ ಹೇಳಿ ಏನು ಹಾಗಂದರೆ, ತ್ರಯೋದಶಿಯ ಕಾಲ ಸಂಧ್ಯಾ ಸಮಯ ಯಾವಾಗ ಸಿಗುತ್ತೋ ನಮಗೆ ಅದನ್ನು ಪ್ರದೋಷ ಕಾಲ ಅಂತ ಹೇಳುವಂಥದ್ದು. ಅದರಲ್ಲೂ ಶನಿವಾರ ಪ್ರದೋಷ ಬಂದಾಗ ಯಾರಿಗೆ ಈ ಶನಿಯ ಬಾಧೆ ಇರುತ್ತೋ, ಯಾವ ರಾಶಿಗಳವರೆಗೆ ಶನಿಯ ಬಾಧೆ ಇರುತ್ತೋ ಅವರು ಈ ದಿನ ಶಿವನ ಆರಾಧನೆಯನ್ನು ಹಾಗೆ ಶನೇಶ್ವರನ ಆರಾಧನೆಯನ್ನು ಮಾಡಿದಾಗ ಆ ಬಾಧೆಯಿಂದ ವಿಮುಕ್ತಿಯಾಗತ್ತೆ ಅಂಥೇಳಿ ಪುರಾಣಗಳೇ ಹೇಳಿರುವಂಥದ್ದು. ಹಾಗಾಗಿ ಈ ದಿನ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿ ಈ ಒಂದು ಪ್ರದೋಷ ಕಾಲದಲ್ಲಿ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ, ತೈಲಾಭಿಷೇಕ, ಹಾಗೆ ಕಬ್ಬಿನ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕ, ಜೊತೆಗೆ ರುದ್ರಾಭಿಷೇಕ ಎಲ್ಲವನ್ನು ಕೂಡ ಸ್ವಾಮಿಗೆ ಮಾಡಿದ್ದೇವೆ. ಇದರಿಂದ ಏನಾಗುತ್ತೆ ಅಂತಂದರೆ, ಯಾವ ರಾಶಿಗೆ ದೋಷಗಳಿದ್ದವೋ, ಅಂದರೆ ಈಗ ಸದ್ಯಕ್ಕೆ ಇರುವಂಥದ್ದು, ಈಗ ಸಪ್ತಮ ಶನಿ ದೋಷ ಕನ್ಯಾ ರಾಶಿಗೆ,
ಅಷ್ಟಮ ಶನಿ ದೋಷ ಸಿಂಹರಾಶಿಗೆ, ಅರ್ಧಾಷ್ಟಮ ಶನಿ ದೋಷ ಧನುಸ್ಸು ರಾಶಿಗೆ, ಪಂಚಮ ಶನಿ ದೋಷ ವೃಶ್ಚಿಕ ರಾಶಿಗೆ, ಹಾಗೆ ಕುಂಭ ಮೀನ ಮೇಷ ಈ ರಾಶಿಗಳವರಿಗೆ ಸಾಡೆ ಸಾತಿ ನಡೀತಾ ಇರುವಂಥದ್ದು. ಈ ರಾಶಿಗಳವರು ಈ ದಿನ ವಿಶೇಷವಾಗಿ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಎಳುಬತ್ತಿಯನ್ನು ಹಚ್ಚುವಂಥದ್ದಿರ್ಬೋದು, ಅರ್ಚನೆ ಮಾಡಿಸುವಂಥದ್ದಿರ್ಬೋದು, ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅರ್ಚನೆ ಮಾಡಿಸುವಂಥದ್ದಿರ್ಬೋದು. ಇವೆಲ್ಲವನ್ನು ಮಾಡಿದಾಗ ಆ ಶನಿಯ ಬಾಧೆ ಏನು ಬರ್ತಾ ಉಂಟು ಅದು ಕಡಿಮೆ ಆಗ್ತದೆ ಅಂತೇಳಿ ಉದ್ದೇಶ. ಹಾಗಂತ ಹೇಳಿ ಶನಿ ಕಾಟ ಕೊಡೋದಿಲ್ವಾ? ಸುಮಾರು ಜನ ಬುದ್ಧಿವಂತರು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಶನಿ ಶಾಂತಿ ಮಾಡಿಸ್ತೀವಿ, ಶನಿದೇವರ ದೇವಸ್ಥಾನಕ್ಕೆ ಹೋಗ್ತೀವಿ, ನೀವು ಹೇಳಿದ್ದೆಲ್ಲ ಮಾಡ್ತೀವಿ, ಇನ್ಮೇಲೆ ನಮಗೆ ಕಷ್ಟ ಬರಬಾರ್ದು. ಭಟ್ರೆ ನೀವೇನು ಹೇಳ್ತೀರ ಎಲ್ಲ ಮಾಡ್ತೀವಿ, ಜ್ಯೋತಿಷಿಗಳು ಹೇಳಿದ್ದೆಲ್ಲ ಮಾಡ್ತೀವಿ, ಶಾಸ್ತ್ರಿಗಳು ಹೇಳಿದ್ದೆಲ್ಲ ಮಾಡ್ತೀವಿ ನಾವು, ಆದರೆ ಇನ್ಮೇಲೆ ನಮಗೆ ಕಷ್ಟ ಬರಬಾರ್ದು. ಹಾಗಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳಿಕ್ಕೆ ದೇವರು ನಮ್ಮ ಮನೆಯ ಆಳಲ್ಲ. ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಿಯೇ ತೀರಬೇಕು. ಸಾಕ್ಷಾತ್ ಪರಮೇಶ್ವರನ್ನೂ ಬಿಡಲ್ಲ ಶನಿ ಪರಮಾತ್ಮ, ವಿಷ್ಣುವನ್ನೂ ಬಿಡಲ್ಲ ಶನಿ ಪರಮಾತ್ಮ. ಅದಕ್ಕೆ ಶಾಸ್ತ್ರವನ್ನು ವಾಕ್ಯವನ್ನು ಹೇಳ್ತಾರೆ, ಕರ್ತ ಕಾರಯಿತ ಪ್ರೇರಕ ಅನುಮೋದಕಾಚ ಸಮಭಾಗಿನಃ ಅಂತ. ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಹೇಳಿದವರು, ಮಾಡಿದವರು, ಮಾಡಿಸಿದವರು ಎಲ್ಲರಿಗೂ ಕೂಡ ಅದರಲ್ಲಿ ಸಮಪಾಲು ಅಂತ ಹೇಳಿ. ಪಾಪವನ್ನು ಮಾಡಿದಾದರೂ ಕೂಡ ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೆ ಅದರಲ್ಲೂ ಎಲ್ಲರಿಗೂ ಸಮಪಾಲು. ಪುಣ್ಯ ಕೆಲಸ ಮಾಡಿದಾಗ ಅದರಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೆ ಅದರಲ್ಲೂ ಕೂಡ ಸಮಪಾಲು. ಹಾಗಾಗಿ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ದೇವತಾ ಕಾರ್ಯ ಯಾತಕ್ಕೋಸ್ಕರ ಮಾಡ್ತಾರೆ ಅಂತಂದರೆ ಆ ಒಂದು ಪುಣ್ಯ ಎಲ್ಲರಿಗೂ ಕೂಡ ಪ್ರಾಪ್ತವಾಗಲಿ ಅಂತ ಹೇಳಿ. ಈಗ ಒಬ್ಬ ವ್ಯಕ್ತಿ ಮಾಡಬೇಕು ಅಂತಂದರೆ ಅವನ ಕೈಲಿ ಅಷ್ಟು ಹಣ ಖರ್ಚು ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಅದೇ ಸಾಮೂಹಿಕ ಮಾಡಿದಾಗ ಆ ಪುಣ್ಯದಲ್ಲಿ ಅವ್ರಿಗೊಂದು ಪಾಲು ಹೋಗ್ತದೆ. ಹಾಗಾಗಿ ಸಾಮೂಹಿಕ ಎಲ್ಲ ದೇವಾಲಯಗಳು ಮಾಡುವಂಥದ್ದು.